ಗಂಗಾವತಿಯಲ್ಲೂ ಕೂಡ ಹನುಮ ಮಾಲಾಧಾರಿಗಳಿಂದ, ಅದರಲ್ಲೂ ಕೂಡ ಎಲ್ಲರೂ ಅಲ್ಲ, ಒಬ್ಬ ಉಗ್ರ ಭಯೋತ್ಪಾದಕ ಬಿಷ್ಣೋಯ್ ಫೋಟೋ ಪ್ರದರ್ಶನ ಮಾಡಿದ್ದಾನೆ. ಹನುಮ ಮಾಲಾಧಾರಿಗಳಿಂದ ಕೃತ್ಯ ಸಂಭವಿಸಿದೆ. ಬಿಗುವಿನ ವಾತಾವರಣಕ್ಕೆ ಕಾರಣವಾದ ಉಗ್ರನ ಫೋಟೋ. ಬಿಷ್ಣೋಯ್ ಪೊಲೀಸರಿಗೆ ಸವಾಲ್ ಎಸೆದಿರುವಂತಹ ಒಬ್ಬ ಆರೋಪಿ. ಆತನ ಉಗ್ರವಾದಂತಹ ಭಾಷಣಗಳು, ಆತನ ಉಗ್ರವಾದಂತಹ ಕೃತ್ಯಗಳು ಆತನನ್ನು ಉಗ್ರಗಾಮಿಯನ್ನಾಗಿ ಮಾಡಿದೆ. ಭಯವನ್ನ ಯಾರು ಉತ್ಪಾದನೆ ಮಾಡ್ತಾರೋ ಅವರ ಹೆಸರು ಭಯೋತ್ಪಾದನೆ. ಕೋಮುಗಲಭೆ ಸೃಷ್ಟಿಸೋದಕ್ಕೆ ಪ್ರೇರಣೆ ಕೊಡುವ ಫೋಟೋ ಎಂದು ಟೀಕೆ. ಬಹಿರಂಗವಾಗಿ ಬಿಷ್ಣೋಯ್ ಫೋಟೋ ಪ್ರದರ್ಶಿಸಿದ್ದು ಯಾಕೆ? ಅಲ್ಲಿನ ಪೊಲೀಸ್ ಇಲಾಖೆ ಹುಡುಕ್ತಾ ಇದ್ದಾರೆ. ಪೊಲೀಸರು ಆ ವೇಳೆ ಏನು ಮಾಡುತ್ತಿದ್ದರು ಎಂದು ಟೀಕೆಗಳು ವ್ಯಕ್ತವಾಗಿದೆ. ಬಿಷ್ಣೋಯ್ ನಮ್ಮ ರಾಜ್ಯದವನಲ್ವೇ ಅಲ್ಲ. ಆತನಿಗೂ ಕರ್ನಾಟಕಕ್ಕೂ ಯಾವುದೇ ತರಹದ ಸಂಬಂಧ ಇಲ್ಲ. ಹಿಂದೂ ಧರ್ಮಕ್ಕೂ ಆತನಿಗೂ ಸಂಬಂಧವೂ ಇಲ್ಲ. ಯಾವುದಾದ್ರೂ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಿದಾನ? ಇಲ್ಲ. ಧರ್ಮಕ್ಕಾಗಿ ಏನಾದರೂ ಸೇವೆ ಮಾಡಿದಾನ? ಇಲ್ಲ. ಯಾವುದಾದ್ರೂ ದೇವಸ್ಥಾನದ ಮುಂದೆ ಉರುಳು ಸೇವೆ ಮಾಡಿರುವ ಯಾವುದಾದ್ರೂ ಉದಾಹರಣೆಗಳು ಬಿಷ್ಣೋಯ್ಗೆ ಇದೆಯಾ? ಇಲ್ಲ. ಹಾಡ ಹಗಲೇ ಸುಲಿಗೆ ಮಾಡೋ ಸುಲಿಗೆಕೋರ ಆತ. ಅನೇಕರಿಗೆ ಫೋನ್ ಮಾಡಿ ಬೆದರಿಕೆ ಒಡ್ಡುವಂತಹ ಒಂದು ತರಹದ ಡಿಜಿಟಲ್ ನಟೋರಿಯಸ್ ಆತ. ಥರ್ಡ್ ರೇಟ್ ಕ್ರಿಮಿನಲ್, ಹಾರ್ಡ್ ಕೋರ್ ಕ್ರಿಮಿನಲ್ ಆತ. ಆತನ ಫೋಟೋ ಅಲ್ರಿ. ಹನುಮ ಎನ್ನುವ ದೇವರಿಗೂ ಬಿಷ್ಣೋಯ್ಗೆ ಏನ್ರಯ್ಯ ಸಂಬಂಧ? ಹನುಮನ ಬಗ್ಗೆ ಕಲ್ತಿದ್ದೀರೇನು? ಏನು ಗೊತ್ತು ನಿಮಗೆ ಧರ್ಮದ ಬಗ್ಗೆ? ನಿಮಗೇನು ಗೊತ್ತು ಧಾರ್ಮಿಕ ಚಿಂತನೆಗಳ ಬಗ್ಗೆ? ಹಿಂದೂ ಧರ್ಮ ಅಂದರೆ ಏನು ಅನ್ಕೊಂಡಿದ್ದೀರಿ? ಉಗ್ರವಾದಿತ್ವವನ್ನು ಪ್ರತಿಪಾದಿಸುವ ಉಗ್ರನ ಫೋಟೋ ಹಿಡಿದುಕೊಳ್ಳೋದಕ್ಕೆ ಯಾವ ಗ್ರಂಥಗಳು ಕೂಡ ಪ್ರೇರಣೆ ಕೊಡೋದಿಲ್ಲ. ನೀವು ತೊಟ್ಟಿರುವಂತಹ ಕೇಸರಿ ಶಾಲಿಗೆ ಅದರದೇ ಆದಂತಹ ಗೌರವವಿದೆ. ಆ ಕೇಸರಿ ಶಾಲು ಪಕ್ಕ ಅದು ಯಾವನೋ ಥರ್ಡ್ ಕ್ಲಾಸ್ ಕ್ರಿಮಿನಲ್ ಫೋಟೋ ಹಿಡ್ಕತ್ತೀರಿ. ಕೇಸರಿಗೂ ಆತನಿಗೂ ವ್ಯತ್ಯಾಸಗಳಿಲ್ವಾ? ಪೊಲೀಸರಿಂದ ತಲಾಶ್ ನಡೀತಾ ಇದೆ. ಹನುಮ ಮಾಲಾಧಾರಿಗಳು ಸಾಕಷ್ಟು ಜನ ಅಲ್ಲಿ ಭಕ್ತಿಯಿಂದ ಸೇವೆ ಸಲ್ಲಿಸ್ತಾ ಇದ್ರೆ ಅದರಲ್ಲೊಂದಷ್ಟು ಕಿಡಿಗೇಡಿಗಳು, ಇವರು ದುಷ್ಕರ್ಮಿಗಳು. ಈ ತರಹದ್ದೊಂದು ವಿವಾದಾತ್ಮಕ ಫೋಟೋ ಪ್ರದರ್ಶನ ಮಾಡಿ ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇರೋದು? ಆತ ಮಾಡಿರುವಂತಹ ಕ್ರಿಮಿನಲ್ ಆಕ್ಟಿವಿಟೀಸ್ ಬಗ್ಗೆ ಪರಿಜ್ಞಾನ ಇದೆಯಾ ನಿಮಗೆ? ಆತನ ವಿರುದ್ಧ 3 ರಾಜ್ಯಗಳಲ್ಲಿ ಅನೇಕ ಪ್ರಕರಣಗಳು ದಾಖಲಾಗಿದೆ. ಸಮಾಜಕ್ಕೆ ಕಂಟಕ, ಸಮಾಜ ಘಾತಕ ಕೃತ್ಯಗಳಲ್ಲಿ ಭಾಗಿಯಾಗಿರುವ ಆತನ ಗ್ಯಾಂಗ್ ಅದು ಬಿಷ್ಣೋಯ್ ಗ್ಯಾಂಗು. ಆತನ ಬಗ್ಗೆ ತಿಳಿದುಕೊಳ್ಳೋ ಪ್ರಯತ್ನ ಆದರೂ ಕೂಡ ನಿಮ್ಮ ಕಡೆಯಿಂದ ನಡೆದಿದೆಯಾ? ಆತನ ಹಿನ್ನೆಲೆ ಏನು ಅನ್ನೋದು ಗೊತ್ತಾ? ಆತ ಯಾವುದೇ ಸಮುದಾಯಕ್ಕೂ ಕೊಡುಗೆಗಳನ್ನು ಕೊಟ್ಟಿಲ್ಲ. ಯಾವುದೇ ಸಮುದಾಯಕ್ಕೂ ಕೊಡುಗೆ ಕೊಟ್ಟಿಲ್ಲ. ಮತ್ತೆ ಹೆಂಗಾಗ್ತಾನ ಆತ? ಒಬ್ಬ ಪ್ರೇರಣಾಯುಕ್ತವಾದಂತಹ ವ್ಯಕ್ತಿಯಂತೆ ಫೋಟೋದಲ್ಲಿ ಪೋಸ್ ಕೊಡೋ ತರಹ ಫೋಟೋ ಹಿಡ್ಕೊಂಡಿದ್ದೀರಿ. ಇದು ಕೋಮು ಗಲಭೆ ಸೃಷ್ಟಿಸೋದಕ್ಕೆ ಪ್ರೇರಣೆ ಕೊಡುವ ಫೋಟೋ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಪ್ರದರ್ಶನ ಮಾಡಿದ ಯುವಕರನ್ನ ಪೊಲೀಸರು ತಲಾಶ್ ಮಾಡ್ತಿದ್ದಾರೆ. ಇದಕ್ಕೆ ನಿಮಗೆ ಯಾರು ಪ್ರೇರಣೆ ಕೊಟ್ಟರು, ಯಾರು ನಿಮಗೆ ಈ ಫೋಟೋನ ಹಿಡಿಯೋದಕ್ಕೆ ಹೇಳಿದ್ರು ಅಂತೇಳಿ ಎನ್ಕ್ವೈರಿಗಳು ಶುರುವಾಗಬಹುದು. ಸಮಾಜ ಘಾತಕ ವ್ಯಕ್ತಿಯ ಫೋಟೋಗಳನ್ನು ಪ್ರದರ್ಶನ ಮಾಡುವಂತಹದ್ದು. ಇನ್ನು ಪಾಕಿಸ್ತಾನದ ಭಯೋತ್ಪಾದಕರ ಫೋಟೋವನ್ನು ಕೂಡ ಹಿಡಿಯೋ ಹಾಗಿಲ್ಲ, ಅದು ದೇಶದ್ರೋಹ. ಹಾಗೇನೆ ದೇಶಕ್ಕೆ ಘಾತಕರಾಗಿರುವ ಯಾವೊಬ್ಬರ ಫೋಟೋವನ್ನು ಕೂಡ ಹಿಡಿಯಕೂಡದು, ಅದು ಕಾನೂನು ಬಾಹಿರ ಎಂದು ಕರೆಸಿಕೊಳ್ಳುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.